Hello everyone, welcome to the channel Learn Math with Shobita. How are you everyone? After a long time, I am now creating YouTube videos for you for the preparation of KCET examination 2026. Sorry for a long break. Okay. Now onwards, every day I will try to create one video for you for the preparation of KCET 2026 for the subject Mathematical Science. Today I will explain how to prepare for KCET 2026 in ಕನ್ನಡ. ಹೇಗಿದ್ದೀರಿ ಎಲ್ಲರೂ? ತುಂಬ ದಿನ ಆದಮೇಲೆ ವಾಪಸ್ ವಿಡಿಯೋ ಮಾಡ್ತಿದ್ದೇನೆ. ಅನಿವಾರ್ಯ ಕಾರಣಗಳಿಂದ ನನಗೆ ವಿಡಿಯೋಸ್ ಮಾಡಲಿಕ್ಕಾಗಲಿಲ್ಲ. ಇನ್ನು ಮುಂದೆ ತಪ್ಪದೆ ಕ್ವಶನ್ ಸಾಲ್ವ್ ಮಾಡುವ ವಿಡಿಯೋಸ್ ಅನ್ನು ಮಾಡ್ತೇನೆ. ಇವತ್ತು ನಾವು 2026ನೇ ಇಸವಿಯ KCETಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ಹೇಳಿ ನೋಡೋಣ. ಸ್ವಲ್ಪ ನನ್ನ ಐಡಿಯಾಸನ್ನು ಹೇಳ್ತಿದ್ದೇನೆ. ಈಗ 3 ವರ್ಷದಿಂದ KEA ಅವರು ಮ್ಯಾಥಮೆಟಿಕಲ್ ಸೈನ್ಸ್ ಅಲ್ಲ, ಎಲ್ಲ ಸಬ್ಜೆಕ್ಟ್ಗೂ ಸಹ KEA ಅವರು KCET ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು. ಸೊ ನಾವು ಪ್ರೀವಿಯಸ್ 3 ವರ್ಷದ್ದು ಸ್ವಲ್ಪ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಪೇಪರ್ ಇದು ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಿದ್ರು ಅಂತ ಅನಲೈಸ್ ಮಾಡೋಣ. ಆವಾಗ ನಮಗೊಂದು ಐಡಿಯಾ ಸಿಗ್ಬೋದು ಹೇಗೆ ಪ್ರಿಪೇರ್ ಆಗೋದು ಅಂತ. ಓಕೆ, see here in 2023 KCET I have analyzed the question papers. There were in the paper 2 there were 100 questions about mathematics subject. In that statistics questions are 25. ಆಮೇಲೆ ರಿಯಲ್ ಅನಾಲಿಸಿಸಲ್ಲಿ 13 ಕ್ವಶನ್ ಕೇಳ್ತಿದ್ರು. ಲೀನಿಯರ್ ಆಲ್ಜಿಬ್ರಾದ ಕ್ವಶನ್ಸ್ ಎಲ್ಲ 13 ಇತ್ತು. ಆಮೇಲೆ ಕಾಂಪ್ಲೆಕ್ಸ್ ಅನಾಲಿಸಿಸಿಂದ 10 ಕ್ವಶನ್ಸ್ ಕೇಳಿದ್ರು. ಆಲ್ಜಿಬ್ರಾದಲ್ಲಿ ಗ್ರೂಪ್ ಥಿಯರಿ, ರಿಂಗ್ ಥಿಯರಿ, ಆಮೇಲೆ ನಂಬರ್ ಥಿಯರಿಯಿಂದ 1 ಕ್ವಶನ್ ಪ್ರತಿ ವರ್ಷವೂ ಕೇಳಿದ್ರು. ಸೊ ಹಾಗೆ ಟೋಟಲ್ 10 ಕ್ವಶನನ್ನು ಕೇಳಿದ್ದಿದ್ರು. ನೆಕ್ಸ್ಟ್ ಟೊಪಾಲಜಿಯಿಂದ 5 ಕ್ವಶನ್ಸ್ ಕೇಳಿದ್ರು. ನ್ಯೂಮರಿಕಲ್ ಅನಾಲಿಸಿಸಿಂದ 4 ಕ್ವಶನ್ಸ್ ಕೇಳಿದ್ರು. ಆಮೇಲೆ ODE ಆ್ಯಂಡ್ PDE ಇಂದ 10 ಕ್ವಶನ್ಸ್. ಆಮೇಲೆ ರಿಮೈನಿಂಗ್ ಕ್ವಶನ್ಸ್ ಆರ್ ಫ್ರಮ್ ಇಂಟಗ್ರಲ್ ಈಕ್ವೇಷನ್ಸ್ ಆ್ಯಂಡ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇದು ಕೇಳಿದ್ರು. ಓಕೆ, ಸೊ ಹೀಗೆ ಹೆಚ್ಚು ಕ್ವಶನ್ಸ್ ದೇ ಆರ್ ಆಸ್ಕಿಂಗ್ ಫ್ರಮ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಇದು ಕ್ವಶನ್ ನಮಗೆ ಗೊತ್ತೇ ಇಲ್ಲ, ಯಾಕಂದರೆ ನಾವು ಮ್ಯಾಥ್ಸ್ MSc ಮಾಡಿದ ಕಾರಣ. ಆದ ಕಾರಣ ಡೋಂಟ್ ವರಿ ಅಬೌಟ್ ದ್ಯಾಟ್, ಅದನ್ನು ನಮಗೆ ಹೇಗೂ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಉಳಿದ 75 ಕ್ವಶನ್ಸಲ್ಲಿ ಈ ಥರ ಡಿವೈಡ್ ಮಾಡಿದ್ರು. ಯಾವಾಗ 2023 KCETಲ್ಲಿ. ಓಕೆ, ನಾವು 2024 KCET ಅದು ನೋಡುವ ಹೇಗಿತ್ತು ಅಂತ ಹೇಳಿ. ಇದರಲ್ಲಿ ಲೀನಿಯರ್ ಆಲ್ಜಿಬ್ರಾದಿಂದ 12 ಕ್ವಶನ್ ಕೇಳಿದ್ರು. ರಿಯಲ್ ಅನಾಲಿಸಿಸಿಂದ 13 ಕ್ವಶನ್ ಕೇಳಿದ್ರು. ಸ್ಟ್ಯಾಟಿಸ್ಟಿಕ್ಸಿಂದ 30 ಕ್ವಶನ್ ಕೇಳಿದ್ರು. ಆಲ್ಜಿಬ್ರಾ ಅಂದರೆ ಇಟ್ ಇನ್ಕ್ಲೂಡ್ಸ್ ನಂಬರ್ ಥಿಯರಿ, ರಿಂಗ್ ಥಿಯರಿ, ಗ್ರೂಪ್ ಥಿಯರಿ. ಸೊ ನಂಬರ್ ಥಿಯರಿಯಿಂದ ಒಂದೇ ಒಂದು ಕ್ವಶನ್ ಕೇಳೋದು. ಟೋಟಲ್ 10 ಕ್ವಶನ್ ಕೇಳಿದ್ರು ಆಲ್ಜಿಬ್ರಾದಿಂದ. ಕಾಂಪ್ಲೆಕ್ಸಿಂದ 10 ಕೇಳಿದ್ರು. ಟೊಪಾಲಜಿಯಿಂದ 5 ಕೇಳಿದ್ರು. ODE ಮತ್ತು PDE ಇಂದ 12 ಕ್ವಶನ್ ಕೇಳಿದ್ರು. ನ್ಯೂಮೆರಿಕಲ್ ಅನಾಲಿಸಿಸಿಂದ 4 ಕ್ವಶನ್ ಕೇಳಿದ್ರು. ಆಮೇಲೆ ರಿಮೈನಿಂಗ್ 4 ಕ್ವಶನ್ಸ್ ಆರ್ ಫ್ರಮ್ ಇಂಟಗ್ರಲ್ ಈಕ್ವೇಷನ್ಸ್ ಆ್ಯಂಡ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಟಾಪಿಕ್ಕಿಂದ ಕೇಳಿದ್ರು. ನೆಕ್ಸ್ಟ್ ಇನ್ನು KCET 2025ಅಲ್ಲಿ ಹೇಗೆ ನೋಡೋಣ. ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ಸ್ 30 ಕೇಳಿದ್ರು. ರಿಯಲ್ ಅನಾಲಿಸಿಸಿಂದ 20 ಕ್ವಶನ್, ಲೀನಿಯರ್ ಆಲ್ಜಿಬ್ರಿಂದ 20 ಕ್ವಶನ್ಸ್. ದಿಸ್ ಈಸ್ ಅ ವೆರಿ ಗುಡ್ ಚಾನ್ಸ್ ಬಿಕಾಸ್ ರಿಯಲ್ ಆ್ಯಂಡ್ ಅನಾಲಿಸಿಸ್ ಮತ್ತು ಲೀನಿಯರ್ ಆಲ್ಜಿಬ್ರಾ ಕ್ವಶನ್ಸ್ ಆರ್ ಸೋ ಸಿಂಪಲ್ ಟು ಮೀ. ಮತ್ತು ಎಲ್ರಿಗೂ ಹಾಗೆ ಇರಬೇಕು ಅಂತೇನಿಲ್ಲ, ಆದರೆ ನನ್ನ ಪ್ರಕಾರ ರಿಯಲ್ ಅನಾಲಿಸಿಸ್ ಮತ್ತು ಲೀನಿಯರ್ ಆಲ್ಜಿಬ್ರಾ ಆಲ್ಮೋಸ್ಟ್ ಈಸಿ ಆ್ಯಂಡ್ ವಿ ಕ್ಯಾನ್ ಸಾಲ್ವ್ ದ ಕ್ವಶನ್ಸ್ ವೆರಿ ಈಸಿಲಿ. ಸೊ KCET 2025ಅಲ್ಲಿ ರಿಯಲ್ ಮತ್ತು ಲೀನಿಯರ್ ಸೇರಿ 40 ಕ್ವಶನ್ಸ್ ಕೇಳಿದ್ರು. ಓಕೆ, ಆಮೇಲೆ ಕಾಂಪ್ಲೆಕ್ಸ್ ಅನಾಲಿಸಿಸಿಂದ 6 ಕ್ವಶನ್ ಕೇಳಿದ್ರು. ಆಲ್ಜಿಬ್ರಾದಿಂದ 6 ಕ್ವಶನ್ ಕೇಳಿದ್ರು. ಟೊಪಾಲಜಿಯಿಂದ 3 ಕೇಳಿದ್ರು. ODE PDE ಎಲ್ಲ ಎರಡೂ ಸೇರಿಸಿ 6 ಕ್ವಶನ್ ಕೇಳಿದ್ರು. ನ್ಯೂಮರಿಕಲ್ ಅನಾಲಿಸಿಸ್ ಇದ್ದು 4 ಕ್ವಶನ್. ಆಮೇಲೆ ರಿಮೈನಿಂಗ್ ಕ್ವಶನ್ಸ್ ಆರ್ ಇಂಟಗ್ರಲ್ ಈಕ್ವೇಷನ್ಸ್ ಮತ್ತು ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ. ಓಕೆ, ಸೊ ಹೆಚ್ಚಾಗಿ ಮ್ಯಾಥ್ಸ್ MSc ಮಾಡಿದವರಿಗೆ ಸ್ಟ್ಯಾಟಿಸ್ಟಿಕ್ಸ್ ಇದು 30
ಕಷ್ಟ ಸಾಲ್ವ್ ಮಾಡೋದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ಕೆಲವರು ಸ್ಟ್ಯಾಟಿಸ್ಟಿಕ್ಸ್ ಸಪ್ರೇಟ್ ಸ್ಟಡಿ ಮಾಡಿದ್ದಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆಮೇಲೆ ಇಂಟಗ್ರಲ್ ಈಕ್ವೇಷನ್, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇದು ಹೆಚ್ಚಾಗಿ ಇರೋದಿಲ್ಲ ಕಾಣುತ್ತೆ MSc ಮ್ಯಾಥ್ಸಲ್ಲಿ. ಆಮೇಲೆ ಇವಾಗ ಸಿಲೆಬಸ್ ಚೇಂಜ್ ಆಗಿ ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಹಾಗೆ ಸೊ ಈಸಿಯೆಸ್ಟ್ ಟಾಪಿಕ್ಸ್ ರಿಯಲ್ ಆ್ಯಂಡ್ ಲೀನಿಯರ್ ನಾವು ಕಂಪ್ಲೀಟ್ ಸ್ಟಡಿ ಮಾಡಿದರೆ ಒಂದು 40 ಕ್ವಶನ್ ಸಾಲ್ವ್ ಮಾಡ್ಬೋದು. ಪ್ರೀವಿಯಸ್ ಇಯರ್ಸ್ ಇದು 23, 24 ಇದೆಲ್ಲ ನೋಡಿದರೆ ಸಾಧಾರಣ ಒಂದು 30 ಕ್ವಶನ್ ಸಾಲ್ವ್ ಮಾಡ್ಬೋದು ಈಸಿಲಿ, ಅದು ಕರೆಕ್ಟ್ ಗೊತ್ತಿದ್ದರೆ. ಆಮೇಲೆ ಕಾಂಪ್ಲೆಕ್ಸ್ ಅನಾಲಿಸಿಸ್, ಆಲ್ಜಿಬ್ರಾ, ನ್ಯೂಮೆರಿಕಲ್ ಅನಾಲಿಸಿಸ್ ಇದೆಲ್ಲದ್ರದ್ದು ಸ್ವಲ್ಪ ಒಂದು 2 ಕ್ವಶನ್ ಸಾಲ್ವ್ ಮಾಡಿದರೆ ಸಾಧಾರಣ 2, 4, 6, 8 ಒಂದು ಟೋಟಲ್ 10, ಒಂದು 30, 40 ಕ್ವಶನ್. ಸೊ 40 ಕ್ವಶನ್ ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ 40 × 2 ಎಷ್ಟಾಯಿತು, 80 ಮಾರ್ಕ್ಸ್ ಆಯಿತು. ಆಮೇಲೆ ಇನ್ನು ಜನರಲಲ್ಲಿಯೂ ಒಂದು 40 ಕ್ವಶನ್ ಮಾಡಿದರೆ 80 ಆಗುತ್ತೆ, ಜನರಲ್ ಪೇಪರ್ ಇದು. ಸೊ ಅದ ಕಾರಣ 80, 160. ಸೊ ಈ ಥರ ನಾವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಸಾಧಾರಣ ಕ್ಲಿಯರ್ ಆಗ್ಬೋದು ಅನಿಸುತ್ತೆ. ಇದು ನಮಗೆ ಈಸಿ ಇರುವಂಥದ್ದು 40 ಕ್ವಶನ್. ಸೊ ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ, OD, PD ಡೀಪಾಗಿ ಸ್ಟಡಿ ಮಾಡಿದರೆ, ಕಾಂಪ್ಲೆಕ್ಸ್ ಅನಾಲಿಸಿಸು, ಆಲ್ಜಿಬ್ರಾ ಎಲ್ಲ ಡೀಪಾಗಿ ಸ್ಟಡಿ ಮಾಡಿದರೆ, ಅದರಲ್ಲಿರೋ ಎಲ್ಲ ಕ್ವಶನ್ಸ್ ಅಟೆಂಪ್ಟ್ ಮಾಡಿದರೆ ನಮಗೆ ಈಸಿಲಿ ಎ ಸೆಟ್ಟನ್ನು ಕ್ಲಿಯರ್ ಮಾಡ್ಕೋಬೋದು. ಓಕೆ, ಸೊ ನಿಮ್ಮದು ಬೇರೆ ಏನಾದರೂ ಡೌಟ್ಸ್ ಅದೆಲ್ಲ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಆಮೇಲೆ ನಾನು ಇನ್ನು ಪ್ರತಿನಿತ್ಯವೂ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಲ್ಡ್ ಕ್ವಶನ್ಸನ್ನು ಆಲ್ಮೋಸ್ಟ್ ಸಾಲ್ವ್ ಮಾಡಿ ಹಾಕ್ತಾ ಇರ್ತೇನೆ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಪ್ಲೀಸ್ ವಾಚ್ ದ ವಿಡಿಯೋ, ಪ್ಲೀಸ್ ಫಾಲೋ ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಓಕೆ, ಥ್ಯಾಂಕ್ ಯು.